ಹ್ಯಾಪಿ ಫಾದರ್ಸ್ ಡೇ ಟು ಆಲ್ ದ ರೆಸ್ಪಾನ್ಸಿಬಲ್ ಫಾದರ್ಸ್. ಇವಾಗ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಪ್ರೆಗ್ನೆನ್ಸಿ ಬೇಕು ಅಂದರೆ ತಾಯಿ ತಂದೆ ಇಬ್ಬರೂ ಬೇಕು. ಬರೀ ತಾಯಿನಿಂದನೇ ಪ್ರೆಗ್ನೆನ್ಸಿ ಬರಲ್ಲ. ಬಟ್ ನಾವು ಯಾವಾಗಲೂ ಮದರ್ಸ್ ಡೇನೇ ಸೆಲೆಬ್ರೇಟ್ ಮಾಡ್ತೀವಿ. ಫಾದರ್ಸ್ ಡೇ ಅಷ್ಟು ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಟ್ ಮಾಡಲ್ಲ. ಯಾಕೆ ಅಂತ ನೋಡೋಣ. ಫಸ್ಟ್ ಏನು ಅಂದರೆ ನಾವು ಪ್ರತಿಯೊಂದು ಹಾಸ್ಪಿಟಲ್ ಅಥವಾ ಫಾರ್ಮಸ್ಯೂಟಿಕಲ್ ಕಂಪನೀಸ್, ನಮ್ಮ ಸೊಸೈಟಿ ಎಲ್ಲರೂ ನೋಡಿದರೆ ಪ್ರತಿಯೊಬ್ಬರು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಮದರ್ಸ್ ಡೇ ಅಂದರೆ ಕೇಕ್ ಕಟ್ ಮಾಡ್ತಾರೆ. ಮನೆಯಲ್ಲಿ ನಮಗೂ ಮಕ್ಕಳಿದ್ರೆ 2-3 ಜನ ಮಕ್ಕಳಿದ್ರೆ ಅವ್ರನ್ನೂ ಓನ್ಲಿ ಮದರ್ಸ್ ಡೇನೇ ಸೆಲೆಬ್ರೇಟ್ ಮಾಡ್ತಾರೆ. ಮನೆ ಒಳಗಡೆ ಫಾದರ್ ಇದ್ರೂ ಫಾದರ್ಸ್ ಡೇ ಸೆಲೆಬ್ರೇಟು ಮಾಡಲ್ಲ, ವಿಶೂನೂ ಮಾಡೋದೇ ಇಲ್ಲ. ಕೆಲವರಿಗೆ ಫಾದರ್ಸ್ ಡೇ ಅಂಥ ದಿನ ಇದೆ ಅಂತನೋ ವಿಷಯನೂ ಗೊತ್ತೇ ಇಲ್ಲ. ಯಾಕೆ ಅಂತ ನೋಡೋಣ. ಯಾಕೆ ನಾವು ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡಲ್ಲ? ಯಾಕೆ ನಾವು ಫಾದರ್ಸ್ ಡೇ ಬಗ್ಗೆ ಮಾತಾಡೋದೇ ಇಲ್ಲ? ಫಾದರ್ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ, ಫಾದರ್ಗೂ ಈಕ್ವಲ್ ಜವಾಬ್ದಾರಿ ಮಾಡ್ತಾರೆ. ಫಾದರು ಯಾವಾಗ ಪಾಪು ಆಗಬೇಕು ಅಂದರೆ, ನೀವು ಒಂದು ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ಮದರ್ 50%, ಫಾದರ್ 50%. ಫಾದರ್ ಕೇರ್ ಮಾಡ್ತಾರೆ. ಪ್ರೆಗ್ನೆನ್ಸಿದಲ್ಲಿದ್ದಾಗ ತಾಯಿ ಜೊತೆ, ನಿಮ್ಮ ತಾಯಿ ಜೊತೆ ಅಥವಾ ನಿಮ್ಮ ವೈಫ್ ಜೊತೆ ತುಂಬ ಹಾಸ್ಪಿಟ್ಲಿಗೆ ಬರ್ತಾರೆ, ನೋಡ್ತಾರೆ. ಅವ್ರ ಕಷ್ಟದಲ್ಲಿದ್ದರೇನೋ ಸೈಡಲ್ಲಿ ಕೂತ್ಕೊಂಡು ಅವ್ರನ್ನ ಕೇರ್ ಮಾಡ್ತಾ ಇರ್ತಾರೆ. ಅದೇ ಫಾದರ್ ಚೈಲ್ಡ್ಗೋಸ್ಕರ ಅಂದರೆ ಅವ್ರ ಪಾಪುಗೋಸ್ಕರ ತುಂಬ ಪ್ಲ್ಯಾನ್ ಮಾಡ್ತಾರೆ, ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ, ಅವ್ರಿಗೋಸ್ಕರ ತುಂಬ ವರ್ರಿ ಆಗ್ತಾ ಇರ್ತಾರೆ, ತುಂಬ ಜವಾಬ್ದಾರಿನೂ ಶೇರ್ ಮಾಡ್ಕೊತಾ ಇರ್ತಾರೆ. ಬಟ್ ಸೆಲೆಬ್ರೇಷನ್ ಬರೋದು ಟೈಮ್ಗೆ ಮಾತ್ರ ನಾವೆಲ್ಲರೂ ಫಾದರ್ಸ್ ಡೇ ಅಂತ ವಿಷಯ ಎಲ್ಲರೂ ನಾವು ಮರ್ತು ಹೋಗ್ತೀವಿ. ಅದಕ್ಕೆ ಬಗ್ಗೆ ಮಾತಾಡೋದೇ ಇಲ್ಲ. ನಾವೇ ಇಲ್ಲ, ಇಂಥ ಥರ ಹಾಸ್ಪಿಟಲ್ಸು, ಫಾರ್ಮಸ್ಯೂಟಿಕಲ್ ಕಂಪನೀಸು, ಸೊಸೈಟಿ ಯಾರೂ ಮಾತಾಡೋದೇ ಇಲ್ಲ. ಇದಕ್ಕೂ ಒಂದು ಕಾನ್ಸಿಕ್ವೆನ್ಸ್ ಇದೆ ಸೊಸೈಟಿದಲ್ಲಿ. ಏನು ಅಂದರೆ ರೂರಲ್ ಏರಿಯಾಸ್ ಹಳ್ಳಿ ಸೈಡ್ ಏನಾಗ್ತಾ ಇದೆ ಅಂದರೆ ಫಾದರ್ಸ್ ಡೇ ಅಂತ ಸೆಲೆಬ್ರೇಟೇ ಇಲ್ಲಲ್ವ. ಸೊ ಅವ್ರಿಗೇನು ಅಂದರೆ ಪ್ರೆಗ್ನೆನ್ಸಿ ಅಂದರೆ ನಮಗೂ ಸಂಬಂಧ ಇಲ್ಲ, ಇದು ಓನ್ಲಿ ಹೆಣ್ಮಕ್ಳಿಗೆ ಸಂಬಂಧದ್ದು, ಇದೇನು ಓನ್ಲಿ ಫಾರ್ ಹೆಣ್ಸು, ಅದಕ್ಕೋಸ್ಕರ ಅವರೇ ತೋರಿಸ್ಕೋಬೇಕು. ಸಪೋಸ್ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ, ಸೊ ಹೆಣ್ಸ್ಗೇ ಪ್ರಾಬ್ಲಮ್ ಇರ್ಬೋದು, ಅದಕ್ಕೋಸ್ಕರ ಹೆಣ್ಸೇ ಟೆಸ್ಟ್ ಮಾಡಿಸ್ಕೋಬೇಕು. ನಾವು ಟೆಸ್ಟ್ಗೆ ವಿಲ್ಲಿಂಗ್ ಇರಲ್ಲ. ಒಂದು ಬೇಸಿಕ್ ಸೇಮನ್ ಟೆಸ್ಟ್ ಹೇಳಿದ್ರೇನೋ ಅಂದರೆ ಅದಕ್ಕೇನು ಚುಚ್ಚಲ್ಲ, ನೋವು ಇರಲ್ಲ, ಏನೂ ಇರಲ್ಲ. ಬಟ್ ಅದೂ ಮಾಡೋದಕ್ಕೂ ತುಂಬ ಜನಗಳಿಗೆ ಇಲ್ಲ ಮೇಡಮ್, ನಮಗೂ ನಾರ್ಮಲ್ಲೇ ಇರ್ತದೆ, ನಮ್ಮದು ಬೇಕಾ, ನಾವಿಲ್ಲಲ್ವ ಪ್ರೆಗ್ನೆಂಟ್ ಆಗಿರೋದು, ಅವರಲ್ವಾ ಅಂಥ ಥರ ಒಂದು ಯೋಚನೆ ಅವ್ರ ಬ್ರೈನಲ್ಲಿ ಫಿಕ್ಸ್ ಆಯಿತು. ಸೊ ಇವಾಗ ನಾನು ಒಂದು ಹೇಳ್ತಾ ಇದ್ದೀನಿ, ಈಗ ಫಾರ್ಮಸ್ಯೂಟಿಕಲ್ ಕಂಪನೀಸ್, ಹಾಸ್ಪಿಟಲ್ಸ್ ಅಥವಾ ನಾವು ಸೊಸೈಟಿ ಎಲ್ಲರೂ ಯಾಕೆ ನಾವು ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇಲ್ಲ? ಯಾವ ಕಾರಣದಿಂದ? ಪ್ರೆಗ್ನೆನ್ಸಿ ಬೇಕು ಅಂದರೆ ಫಾದರ್ನಿಂದನೇ ಪಾಪು ಆಗೋದು. ಸೊ ಒಂದು ಸತಿ ಯೋಚನೆ ಮಾಡಿ. ಇವಾಗಿನಿಂದ ಮದರ್ಸ್ ಡೇ ಎಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಫಾದರ್ಸ್ ಡೇನೂ ಅಷ್ಟೇ ಸೆಲೆಬ್ರೇಟ್ ಮಾಡಬೇಕು. ಫಾದರ್ಸ್ ಏನು ಮದರ್ಸ್ಗಿಂತ ಸ್ವಲ್ಪನೂ ಕಮ್ಮಿ ಇಲ್ಲ, ಇಬ್ಬರು ಈಕ್ವಲ್. ಓಕೆ.